ಅಲ್ಲಿ ನೀರು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗೆ ಏನು ಕಳೆದ 3-4 ವರ್ಷಗಳಿಂದ ಕೊಳಚೆ ನೀರು ಬರ್ತಾ ಇದೆ. ಅದರಿಂದ ಆಗುವಂತಹ ಅನಾಹುತಗಳು, ಅದರಿಂದ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಈ ದಿನ ಮಾಧ್ಯಮಗೋಷ್ಠಿಯನ್ನ ನಾವೆಲ್ಲರೂ ಕೂಡ ಕರೆದಿರ್ತೀವಿ. ವಿಷಯ ನಾವು ಕಳೆದ ತಿಂಗಳಿನ ಹಿಂದೆ ಮಾಧ್ಯಮ ಪತ್ರಿಕೆಯಲ್ಲಿ ನಾವು ಗೋಷ್ಠಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ವಿ. 3ನೇ ಹಂತದ ಶುದ್ಧೀಕರಣ ಮಾಡಬೇಕು, ಮಾಡಲಿಲ್ಲ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜನ ಭಾಳ ತೊಂದರೆಗೊಳಗಾಗ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕಂತ ನಾವು ಸುಮಾರು ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತೀವಿ. ಆದರೆ ಮೊನ್ನೆ ದಿನ 3-4 ದಿನಗಳ ಹಿಂದೆ ಮಾನ್ಯ ಸಚಿವರಾದಂಥ MC ಸುಧಾಕರ್ ಒಂದು ಹೇಳಿಕೆ ಕೊಡ್ತಾರೆ, 3ನೇ ಹಂತದ ಶುದ್ಧೀಕರಣ ಅವಶ್ಯಕತೆ ಇಲ್ಲ. ಯಾಕೆ ಸರ್ ಅವಶ್ಯಕತೆ ಇಲ್ಲ? ನಾವು ಕೆರೆಗೆ ನೀರು ಬಿಟ್ಟಿರೋದು ಕುಡಿಯೋಕ್ಕಲ್ಲ, ವ್ಯವಸಾಯಕ್ಕೂ ಯೋಗ್ಯ ಅಲ್ಲ ಅಂತ ಕೂಡ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾಕೆ ಸರ್ ಯೋಗ್ಯ ಇರಬಾರ್ದು? ಯಾಕೆ ಸರ್ ನಾವು ನೀರು ಕುಡಿಯೋಕ್ಕೆ ಬಳಸಬಾರ್ದು? 3ನೇ ಹಂತದ ಶುದ್ಧೀಕರಣ ತಾವು ಯಾಕೆ ಮಾಡಬಾರ್ದು? ಎಷ್ಟು ಸಲ ನಾವು ನಿಮ್ಮಲ್ಲಿ ಮನವಿ ಕೊಟ್ಟಿದ್ದೀವಿ, ಎಷ್ಟು ಸಲ ನಿಮ್ಮನ್ನು ಕೇಳ್ಕೊಂಡಿದ್ದೀವಿ, ಎಷ್ಟು ಸಲ ನಾವು ಇದು ಮಾಡಿದ್ದೀವಿ. ನಿನ್ನೆ ಬಜೆಟ್ ಇತ್ತು, ಬಜೆಟ್ವರೆಗೂ ಕೂಡ ನಾವು ಕಾತ್ವಿ. ಏನೋ ಬಜೆಟಲ್ಲಿ ಏನಾದರೂ ಒಂದು ಗಟ್ಟಿ ನಿರ್ಧಾರ ತಗೊಳ್ತಾರೆ, ಬಜೆಟ್ ನಮ್ಮ ಪರ ಮಾಡ್ತಾರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ರೈತರಿಗೆ ಒಳ್ಳೇದು ಮಾಡ್ತಾರೆ ಅಂತ ಕೂಡ ನಾವು ಕಾತಿದ್ದು ನಿಜ. ಆದರೆ ಇವತ್ತಿನ ದಿನ ಮಾನ್ಯ ಸಚಿವರು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ನಾವು ಮಾಡಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ. ಅಲ್ಲ ಸರ್, ನೀವು ಡಾಕ್ಟ್ರ್ ಅಂತ ಕೇಳ್ಪಟ್ಟಿದ್ದೀನಿ, ನಿಜವಾಗ್ಲೂ ತಾವು ಡಾಕ್ಟ್ರೇ ಅಂತ ತಿಳ್ಕೊಂಡು ಕೂಡ ಇದ್ದೀವಿ ನಾವೆಲ್ಲರೂ. ನಮ್ಮ ಅವಿಭಾಜ್ಯ ತಾಲೂಕು ಪಕ್ಕದ ಬಾಗೇಪಲ್ಲು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಯಾಕೆ ಸರ್ ಜನಗಳಿಗೆ ರೈತರಿಗೆ ಅಲ್ಲ ಮೇಲೆ ಮಾರ್ಕ್ ಬರ್ತದೆ? ನೀವು ದಂತ್ರ ಇದ್ದೀರಲ್ವಾ, ಸ್ವಲ್ಪ ಇದ್ರ ಬಗ್ಗೆ ತಾವು ಉತ್ತರ ಖಂಡಿತವಾಗ್ಲೂ ಕೊಡಬೇಕು ಸರ್. ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು. ಅದೇ ರೀತಿ ನಿನ್ನೆ ದಿನ ನಾನು ಈ ದಾರಿಯಲ್ಲಿ ಬರ್ತಾ ಇಲ್ಲಿ ಪಕ್ಕದಲ್ಲಿ ಬಂದು ಕೆರೆ ನೋಡೋಣ ಯಾವ ರೀತಿ ಇಲ್ಲಿ ದುಸ್ಥಿತಿ ಆಗಿದೆ ಅಂತ ನೋಡಕ್ ನಾನು ಬಂದಾಗ ದೂರ ಆಂಧ್ರ ಪ್ರದೇಶ ಮೂಲದ ಒಬ್ಬ ಅಜ್ಜಿ ಚಿಕ್ಕ ಮಗುಗೆ ಇಲ್ಲೇ ಪಕ್ಕದಲ್ಲೇ ಸ್ನಾನ ಮಾಡಿಸ್ತಾ ಇದ್ರೆ ನಾನು ನೋಡಿದ ತಕ್ಷಣ ಅವ್ರಿಗೆ ಕೇಳಿದೆ ನಾನು, ಏನಕ್ಕೆ ಅಜ್ಜಿ ರಚ ನೀರಲ್ಲಿ ಸ್ನಾನ ಮಾಡಿಸ್ತೀಯಾ, ನಿಂದು ಯಾವ ಊರು ಅಂದ್ರೆ ಮಗ್ತಲಿದ್ ಸರ್ ಆಂಧ್ರ ಆದ್ರೆ ಏನು, ತಮಿಳ್ನಾಡು ಆದ್ರೆ ಏನ್ ಸರ್, ನಾವಿರೋದು ಭಾರತ ದೇಶದಲ್ವಲ್ವಾ? ಅವ್ರಿಗೆ ಗೊತ್ತಿಲ್ಲ ಈ ನೀರು ಕೊಳಚೆ ನೀರು, ರಚ ನೀರು ಇದು ಯೋಗ್ಯ ಇಲ್ಲ ಅಂತ. ಚಿಕ್ಕ ವಯಸ್ಸಿನ ಮಗು, ಕೇವಲ 3-4 ವರ್ಷದ ವಯಸ್ಸಿನ ಮಗು, ಆ ಮಗುನ ನೋಡಿದ ತಕ್ಷಣ ನನ್ನ ಮಗುನೇ ನೆನಪು ಬಂತ ಸರ್. ನನಗೂ ಒಂದು ಮಗು ಇದೆ ಸರ್. ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಅನೇಕ ಜನಗಳು ಚಿಕ್ಕ ಮಕ್ಕಳಿದ್ದಾರೆ. ಆ ಮಗುನ ನೋಡಿದ ತಕ್ಷಣ ನನಗೆ ನೋವಾಯ್ತು. ನೋಡಿ, ನಿಮ್ಮೆಲ್ರಿಗೂ ತೋರಿಸ್ತೀನಿ ಎಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ ಅಂತ. ನಾನು ಬಂದು ಅವ್ರು ನೋಡಿದ ತಕ್ಷಣ ಅಜ್ಜಿನ ಮಾತಾಡ್ಸೋಂಥ ಕೆಲಸನೂ ಮಾಡಿದೆ ನಾನು. ನೋಡಿ ಸರ್, ಇಲ್ಲೇ ಪಕ್ಕದಲ್ಲೇ ಈ ರಚ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಜ್ಜಿಗೆ ಏನು ವಿಷಯ ಗೊತ್ತಿಲ್ಲ ಪಾಪ. ಏನಾಗ್ತಾರೆ ಇವ್ರ ಪರಿಸ್ಥಿತಿ ಎಲ್ಲ? ಹಂಗೆ ಹಿಂದೆನೆ ನಾನು ಅವ್ರು ಭೇಟಿ ಮಾಡಿದೆ, ಅವ್ರ ಮನೆಗೆ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ಅವರು. ಇಲ್ಲೇ ಹೋಗ್ದೆ. ఇట్లా పుష్పిక బరమ్మకాళ్ళే రైట్ తెలుగా కన్నడ నువ్వు వాళ్ళ నీళ్ళు తాగినా ఇవిడు ఏమన్నా ఎచ్చుకకు పోయి ఆరోగ్య మంది ఎవరు చూడవాళ్ళు ఏమవా అన్నిటికీ దేవుడు వచ్చి నీళ్ళ స్నానం చేయని చెప్పినమ్మా వాళ్ళకి అది చేయకూడదు. నెక్స్ట్ అట్లా ఏమన్నా ఉంటే ఏడన్నా బాత్రూమ్ ఉంటుందో ₹10 ఇస్తే మంచి నీళ్ళు ఇస్తారు, ఆడే స్నానం చేసి చెప్పకూడదు. ఎవరు నీదే ಮಾಡಿದ್ವಿ ಇದೇ ಜಾಗದಲ್ಲಿ, ಇಲ್ಲೇ ಈ ಶೆಡ್ಡಲ್ಲೇ ಪಾಪ ವಾಸ ಇದ್ದಾರೆ. ಪರಸ್ಥಳ ವ್ಯಾಪಾರಕ್ಕೋ ಕಷ್ಟಕ್ಕೋ ದುಡಿಯೋಕ್ಕೋ ಕೂಲಿಗೆ ಅವರು ಪರದೇಶದಿಂದ ಬಂದಿರ್ತಾರೆ. ಅಲ್ಲ ರೀ ಸ್ವಾಮಿ, ಅಟ್ಲೀಸ್ಟ್ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರಾದ್ರೂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ. ನೀವ್ ಯಾಕ್ರಿ ಬೇಡ ಅಂತ ಹೇಳ್ತೀರಾ? ನಿಮ್ಗೆ ಯಾಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಮೇಲೆ ನಿಮ್ಗೇನಾದ್ರೂ ದ್ವೇಷ ಇದೆಯಾ?
ಯಾಕೆ ಸರ್ ನೀವು ಈ ರೀತಿ ಚಿಕ್ಕಬಳ್ಳಾಪುರ ಜನನ ಅನ್ಯಾಯ ಮಾಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಒಂಚೂರು ಏನು ಪರಿಜ್ಞಾನನೇ ಇಲ್ವಾ? ನಿಮ್ಗೂ ಇಲ್ವಾ, ನಿಮ್ ಸರ್ಕಾರಕ್ಕೂ ಇಲ್ವಾ? 100 ಕೋಟಿ, 1000 ಕೋಟಿ, ಲಕ್ಷಾಂತರ ಕೋಟಿ ಬಜೆಟ್ಗಳು ಮಂಡನೆ ಮಾಡ್ತೀರಾ. 17ನೇ ಬಜೆಟ್ ಮಂಡನೆ ಮಾಡಿರೋ ಕೀರ್ತಿ ಹೆಗ್ಗಳಿಕೆ ನಿಮ್ ಭುಜದ ಮೇಲೆ ಇದೆ. ಚಿಕ್ಕಬಳ್ಳಾಪುರನ ಯಾಕೆ ಕಡೆಗಣಿಸ್ತಾ ಇದ್ದೀರಾ ಸರ್ ನೀವು? ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಂಡ್ರೆ MLA ಅವ್ರಿಗಾಗಲ್ಲ, MLA ಅವ್ರ ಕಂಡ್ರೆ ಸಚಿವರಿಗಾಗಲ್ಲ. ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ರು ಬೇಕು ಅಂತಾರೆ, ಒಬ್ರು ಬೇಡ ಅಂತಾರೆ. ಈ ರೀತಿ ಸಮಸ್ಯೆಗಳು ಚಿಕ್ಕಬಳ್ಳಾಪುರದಲ್ಲಿ ಉದ್ಭವ ಆಗಕ್ಕೆ ಮೂಲ ಕಾರಣ, ನೇರ ಕಾರಣ ನೀವೇ ಆಗಿರ್ತೀರಾ. ಇವತ್ತಿನ ದಿನ ಆ ಮಗುಗೆ ಏನಾದ್ರೂ ಆರೋಗ್ಯ ಹೆಚ್ಚು ಕಡಿಮೆ ಆದ್ರೆ, ಆ ಮಗುಗೆ ಏನಾದ್ರೂ ಚರ್ಮ ಕಾಯಿಲೆ ಬಂದ್ರೆ ಯಾರು ಸರ್ ಆಗ್ತಾರೆ? ಅವ್ರ ಕುಟುಂಬದ ಜೊತೆ ನೀವು ನಿಂತ್ಕೊಂತೀರಾ? ಮೊನ್ನೆ ತಾನೇ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ, ನಾವು ನೀರ್ ಬಿಟ್ಟಿರೋ ಚಿಕ್ಕಬಳ್ಳಾಪುರ ಅಂತ HN ವ್ಯಾಲಿ, KC ವ್ಯಾಲಿ ಅಂತರ್ಜಲ ವೃದ್ಧಿ ಆಗಕ್ಕಂತ. ಸರ್, ನಾನು ಕಳೆದ 2007ರಿಂದ ಚಿಕ್ಕಬಳ್ಳಾಪುರದಲ್ಲೇ ವಾಸ ಇದ್ದೀನಿ ಸರ್. ಇದೇ ಪಕ್ಕದ ಹಳ್ಳಿಯವನ್, ನಾನೊಬ್ಬ ರೈತನು. ನಿಮ್ ಪಕ್ಕದಲ್ಲೇ ಇದೆ ಬೋರ್ವೆಲ್, ಇಲ್ಲೇ ಇದೆ ನೋಡಿ ಸರ್. ನೀವೆಲ್ಲರೂ ಬೇಕಂದ್ರೆ ಆಮೇಲೆ ಒಂದ್ಸಲ ವಿಸಿಟ್ ಮಾಡಿ. ಪಕ್ಕದಲ್ಲೇ ಇದೆ ಬೋರ್ವೆಲ್. ಅಲ್ಲಿ ಅಂತರ್ಜಲ ವೃದ್ಧಿ ಆದ್ರೆ ನೀರು ಎಲ್ಲಿಗೆ ಹೋಗ್ತದೆ ಸರ್? ನಾವೆಲ್ಲರೂ ಮನೆಗಳಿಗೆ ಅದೇ ನೀರೇ ತಾನೇ ನಮ್ಮ ಮನೆಗಳಿಗೆ ಬರೋದು. ನಾವೆಲ್ಲರೂ ಸ್ನಾನ ಮಾಡಕ್ ಫಿಲ್ಟರ್ ಹಾಕೊಂಡು ಸ್ನಾನ ಮಾಡಕ್ ಆಗುತ್ತಾ? ನಿಮ್ ತರ ನಾವೇನು ಸದಾಶಿವನಗರ, RR ನಗರ ಮತ್ತೆ ಡಾಲರ್ಸ್ ಕಾಲೋನಿಯಲ್ಲಿ ಏನಾದ್ರು ನಮ್ಮ ಮನೆಗಳಿದೆಯಾ? ನಮ್ ಚಿಕ್ಕಬಳ್ಳಾಪುರದಲ್ಲಿ ಇದೇ ಪಕ್ಕದಲ್ಲಿರೋ ನಿವಾಸಿಗಳನ್ನ ಪ್ರಶ್ನೆ ಮಾಡಿದೆ, ಏನ್ರಯ್ಯ ನೀವು ಇಲ್ಲೇ ಇದ್ದೀರಾ, ನಿಮ್ಗೇನು ಅನ್ಸಲ್ವಾ ಅಂತ. ಇದೇ ಪಕ್ಕದ ಕಾಲೋನಿಯವರು ಸರ್, ನಾವು ಇಲ್ಲೆಲ್ಲ ಇರೋದು, ದಲಿತರು ಇರೋದು. ಅವ್ರ ಹತ್ರ ನಿಮ್ ತರ 1000 ಕೋಟಿ 100 ಕೋಟಿ ಹಣ ಇದೆಯಾ? ಹಣ ಇದೆಯನ್ರಿ ಅವ್ರ ಹತ್ರ ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಳೋದಕ್ಕೆ? ಯಾಕ್ರಿ ಇಂಥ ಧೋರಣೆ ಮಾಡ್ತಾ ಇದ್ದೀರಾ? ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಜನದ ಮೇಲೆ ನೀವು. ಸ್ವಲ್ಪನು ನಿಮ್ಗೇನಾದ್ರೂ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾಕೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? 3-4 ಜನ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ, 3-4 ಜನ ಹೇಳಿಕೆ ಕೊಟ್ಟಿದ್ದಾರೆ, ನೀರಾವರಿ ಹೋರಾಟಗಾರರು ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ 1000 ಕೋಟಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಹಣ ಖರ್ಚು ಮಾಡ್ತೀರಾ. ನಿಮ್ಗೆಲ್ರಿಗೂ ಜಾಸ್ತಿ ಜನಕ್ಕೆ ಇಲ್ಲಿ ಬಂದಿರೋರಿಗೆ ಗೊತ್ತಿಲ್ಲ ಸರ್. ನಿಮ್ ಮೀಡಿಯಾ ಅವ್ರ ಮನೆಗಳಲ್ಲೇ ಇವತ್ತಿನ ದಿನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ದಯವಿಟ್ಟು ನೀವು ಇದ್ರ ವಿರುದ್ಧ ಉಗ್ರವಾದ ಹೋರಾಟ ನೀವು ಕೂಡ ನಮ್ಮ ಜೊತೆ ಸೇರ್ಕೊಂಡು ಮಾಡಬೇಕು. ಮೀಡಿಯಾ ಅವ್ರ ಮನೆಯಲ್ಲೇ ಇದೆ ಸರ್. ಅದು ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ 2 ಹೆಣ್ಣು ಮಕ್ಳಿಗಿದೆ. ಹೇಳ್ಕೊಳಕ್ ಮಾತ್ರ ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಾವು ಲಕ್ಷ್ಮೀ ಪರ, ಗೃಹಲಕ್ಷ್ಮಿಯರ ಪರ ಅಂತ ಬೊಬ್ಬೆ ಹೊಡಿತೀರ ವೇದಿಕೆಗಳ ಮೇಲೆ. ಇವತ್ತಿನ ದಿನ ಆ ಹೆಣ್ಮಕ್ಳಿಗೆ ಆಗೋ ನೋವು ಯಾರು ಸರ್ ಆಗ್ತಾರೆ ಅವ್ರ ಮನೆಗೆ? ಗಂಡಿಲ್ದೇ ಇರೋ ಹೆಣ್ಣು ಜೀವನ ಮಾಡ್ಬೋದು ಸರ್, ಹೆಣ್ಣಿಲ್ದೇ ಇರೋ ಗಂಡು ಜೀವನ ಮಾಡಕ್ಕೆ ಆಗೋದಿಲ್ಲ. ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಅವ್ರಿಗೆ ಅಡುಗೆ ಮಾಡಿಕೋರೆ ಅವ್ರ ಆಯಾಸ ಬಿದ್ದು ಹಗಲೆಲ್ಲ ದಣಿದು ದುಡ್ದು ಬಂದು ಮನೆಗೆ ಅವ್ರ ಬೆನ್ನುಜ್ಜೋರು ಯಾರು? ಅವ್ರ ಮುಖ ತೊಳ್ಕೊಂಡ್ರೆ ಟವಲ್ ಕೊಡೋರು ಯಾರು ಸರ್? ನೀವು ಬಂದು ಕೊಡ್ತೀರಾ ಅವ್ರ ಮನೆಗಳಲ್ಲಿ? ಲಕ್ಷಾಂತರ ಕೋಟಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀರಾ? ವಾರ್ಷಿಕವಾಗಿ ಕಳೆದ ಒಂದು ವರ್ಷಕ್ಕೆ 50,000 ಚಿಲ್ಲರೆ ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಡ್ತೀರಾ? ಏನೋ ಇವತ್ತಿನ ದಿನ ಅವ್ರ ಮನೆಯಲ್ಲಿ ದುಡಿಯೋರು ಇದ್ದಾರೆ. ಮೀಡಿಯಾದವ್ರ ಮನೆಯಲ್ಲಿ ಸುಮಾರು ಜನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯುವಕರೆಲ್ಲ ದುಡಿತಾ ಇದ್ದಾರೆ. ಅವ್ರ ಹತ್ರ ಹಣ ಇದೆ. ಏನೋ ಇವತ್ತಿನ ದಿನ ಕ್ಯಾನ್ಸರ್ ಒಂದು ಇಂಜೆಕ್ಷನ್ 75,000 ಸರ್. ಸಾಮಾನ್ಯ ಜನ ಎಲ್ಲೋಗಿ ಹಾಕ್ಸ್ಕೊಳ್ಬೇಕು ಇಂಜೆಕ್ಷನ್ನು? ಎಲ್ಲಿ ಕೊಡ್ತಾರೆ ಸರ್ ಸಾಮಾನ್ಯ ಜನರಿಗೆ ಇಂಜೆಕ್ಷನ್ನು? 75,000. ಅವ್ರ ಪ್ರಾಣಕ್ಕೆ ಏನಾದ್ರು ಆದ್ರೆ ಯಾರು ಹೊಣೆ? ನೀವು ಹೊಣೆ ಹಾಕ್ತೀರಾ? ನೀವು ಹೊಣೆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಹಾಕೊಂಡಂಗಿದ್ರೆ ಹೇಳಿ, ನಾವು ಇದ್ರ ವಿರುದ್ಧ ಹೋರಾಟನೇ ಮಾಡಲ್ಲ. ಕೇವಲ 19-20 ವರ್ಷ ಯುವಕರು ಸರ್, ಪಾಪ 19-20 ವರ್ಷ ಯುವಕರು, ಚಿಕ್ಕ ಮಕ್ಕಳು ಕಿಡ್ನಿ ಸಮಸ್ಯೆ ಡಯಾಲಿಸಿಸ್ಗೆ ಬರ್ತಾರೆ. ಪ್ರತಿ ವಾರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾತ್ರ 1,000 ಜನಕ್ಕೆ ರೀಚ್ ಆಗ್ತಾ ಇದೆ ಡಯಾಲಿಸಿಸ್ ಪೇಷಂಟ್ಸು ಒಂದು ವಾರಕ್ಕೆ. ನಮ್ಮ ಈ ಚಿಕ್ಕಬಳ್ಳಾಪುರದಲ್ಲಿ ಜೈನ್ ಹಾಸ್ಪಿಟ್ಲಲ್ಲಿ ಒಂದು 700-800ವರೆಗೂ ರೀಚ್ ಆಗ್ತಾ ಇದೆ. ಡಯಾಲಿಸಿಸ್ ಮಾಡ್ಸಕ್ಕೆ ಇವತ್ತೇನೋ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ ತಗೊಳ್ಳಲ್ಲ, ಸರಿ ಹೋಯ್ತು. ಜೈನ್ ಹಾಸ್ಪಿಟ್ಲಲ್ಲಿ ಹಣ ತಗೊಳ್ಳಲ್ವಾ? ಒಂದು ವಾರದಲ್ಲಿ 3 ಸಲ ಡಯಾಲಿಸಿಸ್ ಮಾಡ್ಬೇಕು, 500-600 ರೂಪಾಯಿ ಎಲ್ಲಿಂದ ತಂದು ಕಟ್ತಾರೆ ಸರ್ ದುಡ್ಡು? ಒಂದ್ ಸಲಕ್ಕೆ 500-600 ರೂಪಾಯಿ. ಬಡವರು ಕೂಲಿಗೆ ಹೋಗೋರು 600-700 ರೂಪಾಯಿ ಕೂಲಿ ಮಾಡೋರು ಎಲ್ಲಿಂದ ದುಡ್ಡು ಕಟ್ತಾರೆ? ನಿಮ್ಗೇನು ಒಂಚೂರು ಪರಿಜ್ಞಾನ ಇಲ್ವಾ? ಯಾವ ನೈತಿಕತೆ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ? ಜನ ನಿಮ್ಮ ಮತ ಕಳ್ಸಿರೋದು ಚಿಕ್ಕಬಳ್ಳಾಪುರ ಜನತೆಗೆ ದುರಾದೃಷ್ಟನಾ? ನಿಮ್ಮನ್ನು ಗೆಲ್ಸಿದ್ದು ಅವರು ದರಿದ್ರನಾ? ಇವತ್ತಿನ ದಿನ ನೀವು ಎಲ್ಲರೂ ಕೂಡ ಗಮನ ಕೊಡಬೇಕು. ನೀವು ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಅನೇಕ ಜನರಿಗೆ ಕಿಡ್ನಿ ಸಮಸ್ಯೆ ಆಗಿದೆ ಸರ್. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ದಿನ ನಮ್ಮ ಅಂಗಡಿ ಹತ್ರ ಒಬ್ರು ಇದೇ ಗ್ರಾಮದ ಯುವಕ ನಮ್ಮ ಅಂಗಡಿ ಹತ್ರ ಬಂದಿದ್ರು. ಕೇವಲ 18-20-25 ವರ್ಷದ ಯುವಕ ನಮ್ಮ ಅಂಗಡಿ ಹತ್ರ ದಾರಿಯಲ್ಲಿ ಹೋಗ್ಬೇಕಾದ್ರೆ ಬಂದು ಕೇಳಿದ್ರು. ಪಾಪ ಅವನ ವಯಸ್ಸು, ದುಡಿಯೋ ವಯಸ್ಸು 20-25 ವರ್ಷ ಯುವಕ. ಪಾಪ ಅವನಿಗೆ ಇವತ್ತಿನ ದಿನ ಕ್ಯಾನ್ಸರ್ ಇದೆ, ಕಿಡ್ನಿ ವೈಫಲ್ಯ ಇದೆ.
ಅನೇಕ ದಾನಿಗಳು ಅವ್ರ ಜೊತೆ ನಿಂತ್ಕೊಂಡಿರ್ಬೋದು, ಅವ್ರಿಗೆ ಹಣ ಕೊಡ್ತಾ ಇರ್ಬೋದು, ಬಟ್ ಅವನ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೆ ಯಾರಾಗ್ತಾರೆ? ಆ ಮನೆಯಲ್ಲಿ ದುಡಿಯೋರು ಯಾರು ಇಲ್ಲ. ಭಿಕ್ಷೆ ಬೇಡಿ ಇವತ್ತಿನ ದಿನ ಅವ್ರ ಆಸ್ಪತ್ರೆಯಲ್ಲಿ ತೋರಿಸ್ಕೊಳೋ ಅಂತ ಪರಿಸ್ಥಿತಿ ಸರ್ಕಾರ, ನೀವು ಎಲ್ಲರೂ ಕೂಡ ನಿರ್ಮಾಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡಿದೀರಾ. ಪ್ರದೀಪ್ ಈಶ್ವರ್ ಅವ್ರಿಗೇನು ಮುಂಚೆ ಏನೋ ಗೊತ್ತಿಲ್ಲ. ಅವ್ರು ಶಾಸಕರಾಗಿದ್ದ ತಕ್ಷಣನೇ ಮುಂಚೆ ಅವ್ರು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. HNV ನೀರು ಸರಿ ಇಲ್ಲ, ಇದು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ. ಅವ್ರು ಶಾಸಕರಾಗಿ ಆಯ್ಕೆ ಆದ್ಮೇಲೆ ಅವರು ಇಲ್ಲಿನ ಪೇಷಂಟ್ಗಳನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಿಡಕ್ಕೆ ಆಂಬುಲೆನ್ಸ್ಗೆ ಬಿಟ್ರು ಅಷ್ಟೇ. ಇದ್ರ ವಿರುದ್ಧ ಧ್ವನಿ ಎತ್ತಲೇ ಇಲ್ಲ ಅವರು. ಹೋರಾಟ ಮಾಡಬೇಕು ಸರ್. ನಾವು ಎಲ್ಲೋ ಒಂದು ಆಫೀಸಲ್ಲಿ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ನೊಂದು ಮಾಡಿ ನಾವು ಇದ್ರ ವಿರುದ್ಧ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕಾಗಲ್ಲ. ನೀವೊಬ್ಬ ಜನಪ್ರತಿನಿಧಿ ಇದ್ದೀರಾ, ನಿಮ್ಗೆ ಹಕ್ಕಿದೆ. ನಿಮ್ಮ ಉಸ್ತುವಾರಿ ಮಿನಿಸ್ಟರ್ ಪ್ರಶ್ನೆ ಮಾಡೋ ಹಕ್ಕಿದೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋ ಹಕ್ಕಿದೆ. ನಮ್ಮ ಕ್ಷೇತ್ರಕ್ಕಿಂತ ಅನುಕೂಲ ಆಗಬೇಕು, ಜನ ಸಂಕಷ್ಟದಲ್ಲಿದ್ದಾರೆ, ಅನ್ಯಾಯ ಆಗ್ತಾ ಇದ್ದಾರೆ. ನೀವು ಇಂಥ ಸಹಾಯ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಒತ್ತಾಯ ಮಾಡಬೇಕು ಸರ್. ಅಂಕಿ ಅಂಶಗಳು ಇಟ್ಕೊಂಡಿದ್ದೀನಿ ನಾನು. ಅಂಕಿ ಅಂಶಗಳು ಇಟ್ಕೊಂಡು ನಾನು ಇವತ್ತಿನ ದಿನ ಮಾತಾಡ್ತಾ ಇದ್ದೀನಿ ಸರ್. ನಮ್ಮ ವ್ಯವಸ್ಥೆ ತಪ್ಪಿನ ವಿರುದ್ಧ ಧ್ವನಿ ಎತ್ತುವಂಥವ್ರು ನಾವೆಲ್ಲರೂ ಕೂಡ. ಏನಾಗಿದೆ ನಾವೆಲ್ಲರೂ, ಯಾಕೆ ಈ ರೀತಿ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ? ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್. ನೀವು ಹೋರಾಟ ಮಾಡ್ಬೇಕು ನಮ್ಮ ಜೊತೆ. ಇವತ್ತಿನ ದಿನ ಇಂಥ ದರಿದ್ರ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಿರ್ಮಾಣ ಆಗಿದೆ. ನಾವೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀವಿ. ಆಮೇಲೆ ಸರ್, ಒಂದ್ಸಲ ಅಧಿಕಾರಕ್ಕೆ ಬಂದ್ರೆ 100 ಕೋಟಿ 1000 ಕೋಟಿ ಆಸ್ತಿಗಳು ಬೇಗ 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 ವೃದ್ಧಿ ಆಗ್ಬಿಡ್ತವೆ. ದೊಡ್ಡ ಮನೆಗಳಲ್ಲಿ ಫಿಲ್ಟರ್ಗಳು ಹಾಕ್ಸ್ಕೊಂಡು ಒಳ್ಳೊಳ್ಳೆ ಕಂಪ್ನಿಗಳ ನೀರುಗಳನ್ನೇ ಕುಡಿತಾರೆ ಅವರು. ನಾವು ನೀವೆಲ್ಲ ಲೋಕಲಲ್ಲಿ ಇದೇ ಗ್ರಾಮದಲ್ಲಿ ಪಕ್ಕದಲ್ಲಿ ಇಲ್ಲೇ ಇರೋರು ನಾವೆಲ್ಲ. ಈ ನೀರನ್ನ ನಾವು ಸ್ನಾನಕ್ಕೂ ಬಳಸಬೇಕು, ಅಡುಗೆಗೂ ಬಳಸಬೇಕು, ಮತ್ತೆ ನಾವು ವ್ಯವಸಾಯಕ್ಕೂ ಬಳಸಬೇಕು. ಇನ್ನು ನಮ್ಗೆ ಈ ನೀರು ಬಿಟ್ಟರೆ ಗತಿ ಇಲ್ಲ. ದೊಡ್ಡದಾಗಿ ಕಳೆದ 10-15 ವರ್ಷಗಳಿಂದ ಯಾವುದೇ ಸರ್ಕಾರ ಇರಲಿ, ನಾನು ಎಲ್ಲ ಸರ್ಕಾರಗಳನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಒಬ್ಬ ರೈತನ ಮಗನಾಗಿ. 8,000 ಚಿಲ್ಲರೆ ಕೋಟಿ ಬಜೆಟ್ ಇಂದ ಪ್ರಾರಂಭ ಆದಂತ ಎತ್ತಿನಹೊಳೆ ಯೋಜನೆ ಇವತ್ತು 20-25 ಸಾವಿರ ಕೋಟಿವರೆಗೂ ತಲುಪಿದೆ. ಯಾಕೆ ನೀವು ಇದ್ರ ವಿರುದ್ಧ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ನೀವು ಇದನ್ನ ಆದಷ್ಟು ಬೇಗ ಶೀಘ್ರ ನೀವು ಪರಿಹಾರ ಕೊಡ್ತಾ ಇಲ್ಲ ಸರ್? ಮತ್ತೊಮ್ಮೆ ನಾನು ನಿಮ್ಮ ಎಲ್ಲಾ ಮಾಧ್ಯಮದವರಲ್ಲಿ ನಿಮ್ಮ ಕಾಲು ಕೈ ಹಿಡಿದು ಬೇಡ್ಕೊಂತೀನಿ ಸರ್. ಇದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕ್ಷೇತ್ರದ ಪ್ರತಿ ಮನೆಗೂ ಇದು ತಲುಪಂಗ್ ಮಾಡಿ ಇಲ್ಲಿನ ಜನಗಳ ಪ್ರಾಣ ಉಳಿಸಿ ಸಾರ್. ಭಿಕ್ಷೆ ಬೇಡ ಕೇಳ್ಕೊಂತಾ ಇದೀವಿ, ಪ್ರಾಣ ಉಳಿಸಿ. ನಿಮ್ ಕೈಯಲ್ಲಿ ಆಗುತ್ತೆ. 4 ಲಕ್ಷ ಚಿಲ್ಲರೆ ಬಜೆಟ್, 4 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್ ಮಂಡನೆ ಮಾಡಿರೋ ಹೆಗ್ಗಳಿಕೆ ನಿಮ್ಗಿದೆ. ಕೇವಲ 500-600 ಕೋಟಿ ಖರ್ಚಾಗ್ತದೆ ಸರ್ 3ನೇ ಹಂತ ಶುದ್ಧೀಕರಣ ಮಾಡಕ್ಕೆ. ಯಾಕೆ ಸರ್ ಮಾಡಬಾರ್ದು ನೀವು? ನಿಮ್ಗೆ ಇದ್ರ ಮೇಲೆ ಜವಾಬ್ದಾರಿ ಇಲ್ವಾ? ನಿಮ್ಗೇನ್ ನೈತಿಕತೆ ಇಲ್ವಾ? ನೀವು ಮನುಷ್ಯರೇ ಅಲ್ವಾ? ಯಾಕೆ ಇಲ್ಲಿ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಬರೋದು ಸಾಮಾನ್ಯ ಜನರಿಗಲ್ವಾ? ಆ ನೋವು ನಿಮ್ಮ ಕುಟುಂಬದಲ್ಲಿ ಆದಾಗಲ್ವಾ ಗೊತ್ತಾಗೋದು? ನಿಮ್ಮ ಮನೆಗಳವ್ರಿಗೆ ಯಾರಿಗಾದ್ರೂ ಆದಾಗಲ್ವಾ ಗೊತ್ತಾಗೋದು? ಸಾಮಾನ್ಯ ಜನರಿಗೆ ಆಗೋದಲ್ವಾ? ನಮ್ಗೇನಾದ್ರೆ ಬಿಡಿ ಅಂತ ಬೇಜವಾಬ್ದಾರಿ ಏನಾದ್ರೂ ಇದೆಯಾ? ಇಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ನಮ್ಮ ಗಡಿ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲಿ ಏನಾದ್ರೂ ಕ್ಯಾನ್ಸರ್ ಕಿಡ್ನಿ ಹಾಸ್ಪಿಟ್ಲ್ ಏನಾದ್ರೂ ಓಪನ್ ಮಾಡ್ಬೇಕಂತ ನಾನು ಕನಸೇನ ಕಟ್ಕೊಂಡಿದ್ರೆ ಅದು ಇದ್ರೆ ಹೇಳ್ಬಿಡಿ, ನಾವು ಪ್ರಶ್ನೆ ಅವಾಗೂ ಮಾಡಲ್ಲ. ಇಲ್ಲ, ಯಾರ ಮನೆಯಲ್ಲಿ ಕಿಡ್ನಿ ವೈಫಲ್ಯ ಆಗ್ತದೆ, ಯಾರ ಮನೆಯಲ್ಲಿ ಕ್ಯಾನ್ಸರ್ ಬರ್ತದೆ, ಯಾರಿಗೆ ಪ್ರತಿನಿತ್ಯ ವಾರಕ್ಕೆ 3 ಸಲ ಡಯಾಲಿಸಿಸ್ ಆಗ್ತದೆ, ಅಂಗಾಂಗಗಳ ಕಾಯಿಲೆಗಳು ಬರ್ತದೆ, ಇವ್ರಿಗೆಲ್ರಿಗೂ ಕೂಡ ನೀವು ಸರ್ಕಾರದಿಂದಾನೇ ಅವ್ರ ಆರೋಗ್ಯಕ್ಕೆ ಹಣ ವೆಚ್ಚ ಮಾಡೋ ಅಂತ ಕೆಲಸ ಮಾಡಿ. ಇಲ್ಲ ನಿಮ್ಮ ಮನೆಗಳ ಕುಟುಂಬಗಳಿಂದ ತಂದಾದ್ರೂ ಕೊಡಿ, ಆವಾಗ ನಾವು ಇದ್ರ ವಿರುದ್ಧ ಪ್ರಶ್ನೆ ಮಾಡಲ್ಲ ಸರ್. ಮುಂಚೆ ಎಲ್ಲ ಯಾರಿಗೆ ಬರ್ತಾ ಇತ್ತು ಸರ್ ಕ್ಯಾನ್ಸರು? ಯಾರ ಕಿಡ್ನಿ ಸಮಸ್ಯೆ ಆಗ್ತಾ ಇತ್ತು? ಯಾರೋ ನಮ್ಮ ಪೂರ್ವಿಕರಲ್ಲಿ, ನಮ್ಮ ಹಿರಿಯರಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಪರಂಪರೆಯಿಂದ ನಮಗೆ ಕ್ಯಾನ್ಸರ್ ಬರೋಂಥ ಪರಿಸ್ಥಿತಿ ಇತ್ತು. ಇವತ್ತು ಯಾಕೆ 19-20 ವರ್ಷದ ಯುವಕರಲ್ಲಿ ಬರ್ತಾ ಇದೆ? ಕುಟುಂಬದಲ್ಲೇ ಯಾರಿಗೂ ಕ್ಯಾನ್ಸರ್ ಇಲ್ಲ ಸರ್, ವಂಶ ಪರಂಪರೆಯಲ್ಲೇ ಕ್ಯಾನ್ಸರ್ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ರೀತಿ ಚೆಕಪ್ಗಳು ಮಾಡಿದ್ರೆ ಹೇಳ್ತಾರೆ ನ್ಯಾಚುರಲ್ ಆಗಿ ಬಂದಿದೆ, ನೇಚರಿಂದ ಬಂದಿದೆ, ನೀವು ಸೇವಿಸ್ತಾ ಇರೋಂಥ ಆಹಾರಗಳಿಂದ ಬಂದಿದೆ. ಇವತ್ತು ನೀವು ಬಿಟ್ಟಿರೋ ಕೊಳಚೆ ನೀರು, ದರಿದ್ರ ರಚ ನೀರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತ ರೈತರು ಕೂಡ ಪರದಾಡೋ ಪರಿಸ್ಥಿತಿ ಬಂದಿದೆ.
ಚಿಕ್ಕಬಳ್ಳಾಪುರ ಜನದ ಹಣ್ಣು ತರಕಾರಿಗಳನ್ನ ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ಖರೀದಿ ಮಾಡಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನೀವು ಇದೇ ರೀತಿ ಇದೇ ರಚನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಹರಿಸ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿರೋ ಜನರು ಹೆಂಗಪ್ಪ ನಾವು ಜೀವನ ಮಾಡೋದಂತ ಭಯದ ವಾತಾವರಣದಲ್ಲಿದ್ದಾರೆ ಸಾರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾರ್. ನಿಮಗೂ ಕುಟುಂಬಗಳಿದೆ ಸಾರ್. ಎಲ್ರಿಗೂ ಇರೋದು ಒಂದೊಂದೇ ಕುಟುಂಬ ಸಾರ್. ನಿಮ್ಮ ಥರನೇ ಸರ್ ನಾವೂನು ಸರ್. ನಿಮ್ಮ ಥರನೇ ಸರ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ಜನರು ಸರ್. ಯಾಕೆ ಸರ್ ರೈತರು ಅಂದರೆ ನಿಮ್ಗೆ ಧೋರಣೆ? ಯಾಕೆ ಸರ್ ಸಾಮಾನ್ಯ ಜನರನ್ನ ನೀವು ಖಂಡನೆ ಮಾಡ್ತೀರಾ? ನಿಮ್ಗೇನು ಒಂಚೂರು ಪರಿಜ್ಞಾನನೇ ಇಲ್ವಾ? ಇದೇ ರೀತಿ ತಾವು ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತವಾಗಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನದ ಶಾಪ, ಅವರ ಕಷ್ಟ, ಅವ್ರ ನೋವು, ಅವ್ರ ಕುಟುಂಬದ ನೋವಿನ ಶಾಪ ಖಂಡಿತವಾಗಲೂ ನಿಮ್ಮ ಸರ್ಕಾರದ ಮೇಲೆ ನಿಮ್ಮ ಮೇಲೆ ಬೀಳುತ್ತೆ. ನಮ್ಮ ಪ್ರಾಣೆ ನಿಮ್ಮ ಪ್ರಾಣೆ ಚಿಕ್ಕಬಳ್ಳಾಪುರ ಜನ ಶಾಪ. ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಬರಲ್ಲ. ನೀವು ಜನ ಎಲ್ಲ ಗಮನಿಸ್ತಾರೆ ಸಾರ್. ಸಾಮಾನ್ಯ ಜನರು ಕೂಡ ಇವತ್ತು ಬುದ್ಧಿವಂತರಾಗ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇದ್ದು ಮಾಡೋಕ್ಕಾಗಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿ. ಇಲ್ಲ ಅಂದ್ರೆ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರನ ನೀರು ನಿಲ್ಲಿಸೋ ರಚನೀರು ಬಿಡೋ ಅಂಥದ್ದು ನಿಲ್ಲಿಸಿ. HN ವ್ಯಾಲಿ ನೀರು ತಗೊಂಡ್ಬನ್ನಿ. ಇದಕ್ಕೆ ಎತ್ತಿನಹೊಳೆ ನೀರು ತಗೊಂಡು ಬನ್ನಿ ಸಾರ್. ಅನುಕೂಲ ಆಗ್ತದೆ, ಶುದ್ಧ ಕುಡಿಯೋ ನೀರು. ಇಲ್ಲ ಅದು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ನಮ್ಮ ಪಕ್ಕದೂರು ಸಾರ್, ಕೇತನಹಳ್ಳಿ ಫಾಲ್ಸು, ಇಲ್ಲಿಂದ ನೀರು ಹರಿದು ಯಥೇಚ್ಛವಾಗಿ ಹೊರ ರಾಜ್ಯಗಳಿಗೆ ಹೋಗ್ತದೆ ನೀರು. ಅಲ್ಲೊಂದು ಮೇಲ್ದಂಡೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ನೀರು ಆಗ್ತದೆ, ಕುಡಿಯೋ ಶುದ್ಧ ನೀರು ಸಿಗ್ತದೆ. ಇವತ್ತು ಶ್ರೀನಿವಾಸ ಸಾಗರ ಕೆರೆ ಹಾಳು ಮಾಡಿದ್ದೀರಾ, ಕಂದವಾರ ಕೆರೆ ಹಾಳು ಮಾಡಿದ್ದೀರಾ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಳು ಮಾಡಿದ್ದೀರಾ, ಮುಷ್ಟೂರು ಕೆರೆ ಹಾಳು ಮಾಡಿದ್ದೀರಾ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅನೇಕ ಕೆರೆಗಳಿಗೆ ನೀರು ಹರಿಸಿದ್ದೀರಾ. ಅದಕ್ಕೆ ಮಿಗಿಲಾಗಿ ಇವತ್ತು ವಿಸ್ತರಣೆ ಬೇರೆ ಮಾಡಕ್ ಕೊಟ್ಟಿದ್ದೀರಾ. ಯಾವ ಗನಂದಾರಿ ಕೆಲಸ ಮಾಡ್ತೀರ್ರಿ ನೀವು? ಜನಗಳಿಗೆ ವಿಷ ಕೊಟ್ಬಿಡ್ರಿ. ಸ್ವಲ್ಪ ಕೊಟ್ಟು ಈ ನೀರಿನ ಮುಖಾಂತರ ವಿಷ ಕೊಡೋ ಬದಲು ನೇರವಾಗಿ ವಿಷ ಕೊಟ್ಬಿಡಿ. ಆವಾಗ್ಲಾದ್ರೂ ನೀವು ನೆಮ್ಮದಿಯಾಗಿರ್ತೀರಾ? ಯಾಕೆ ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರನ? ಯಾಕೆ ಈ ರೀತಿ ದುಸ್ಥಿತಿಗೆ ಚಿಕ್ಕಬಳ್ಳಾಪುರನ ತಗೊಂಡೋಗಿದ್ದೀರಾ? ಯಾಕಂದ್ರೆ ನಮ್ಗೆ ಕೋಪ ಬಂದಿದೆ ಸರ್. ಇವತ್ತು ನೋವಾಗ್ತಾ ಇದೆ ಸರ್. ದುಃಖದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು. ನನ್ನ ಒಬ್ಬನ ಕುಟುಂಬಕ್ಕೆ ಅಂತಲ್ಲ, ಇಲ್ಲಿರೋ ಚಿಕ್ಕಬಳ್ಳಾಪುರ ಜನ ಏನು ಜನತೆ ಇದ್ದಾರೆ ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನನ್ನ ವಿರುದ್ಧ ಏನೇನು ಪಿತೂರಿ ಮಾಡಕ್ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಸಿದ್ಧ ಇದ್ದೇ ಇವತ್ತು ನಾನು ಇಲ್ಲಿಗೆ ಇಳ್ದಿದ್ದೀನಿ ಈ ಹೋರಾಟಕ್ಕೆ. ನೀವೇನಾದ್ರೂ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ಯೋಜನೆ ನೀರು ಶೀಘ್ರದಲ್ಲಿ ತರಲಿಲ್ಲ, ಪ್ರತಿ ಮನೆಗೆ ಹೋಗಿ ಇದ್ರ ಬಗ್ಗೆ ಇದರಿಂದ ಆಗ್ತಾ ಇರೋ ವೈಫಲ್ಯಗಳ ಬಗ್ಗೆ ಪ್ರತಿ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ತಿಳಿಸಿ, ಅವ್ರ ಕಾಲು ಹಿಡ್ಕೊಂಡು ಪ್ರತಿ ಮನೆಯಲ್ಲಿರೋ 3-4 ಜನನ ಕರ್ಕೊಂಡು ವಿಧಾನಸೌಧ ಗೇಟು ತಟ್ತೀವಿ. ಇದಂತೂ ನಿಲ್ಸಲ್ಲ ನಾವು. ಏನೋ ಇಲ್ಲೊಂದಷ್ಟು ಜನ ಸೇರಿ ನಾವು ಮಾಧ್ಯಮದವ್ರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ತಾರಂತ ತಿಳ್ಕೊಬೇಡಿ. ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ. ಸಮಯ ತಗೊಳ್ಬೋದಷ್ಟೇ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಕರ್ಕೊಂಡು ಬರೋ ಅಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ರೀತಿ ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಗೇನು ನೈತಿಕತೆ ಇಲ್ವಾ? ಕುಡಿಯೋ ನೀರು ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ, ವ್ಯವಸಾಯಕ್ಕೆ ಯೋಗ್ಯವಾಗಿರೋಂಥ ನೀರು ಕೊಡೋಕ್ಕಾಗಲ್ಲ, ಇನ್ನೇನಕ್ಕೆ ಅಧಿಕಾರದಲ್ಲಿ ಇರ್ತೀರಾ? ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಬರಲಿ. ಅವರಾದ್ರೂ ಅವಾಗ ಏನೋ ಬಜೆಟಲ್ಲಿರೋ ಅಧಿಕಾರಿಗಳಾದ್ರೂ ಜನರ ಪರ ಕೆಲಸ ಮಾಡ್ತಾರೆ ನೋಡೋಣ. ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆಗಳು ಕೊಟ್ಟು ಮನೆಗಳಿಗೆ ಹೋಗಿ. ಅಧಿಕಾರಿಗಳಾದ್ರೂ ಅವತ್ತಿನ ದಿನ ಜನ ದಂಗೆ ಎದ್ದು ಹೇಳ್ತಾರೆ. ರಾಜಕಾರಣಿಗಳ ಮೇಲೆ ಹೋಗಕ್ಕೆ ಭಯ ಅಲ್ವಾ ಸರ್? ಯಾಕಂದ್ರೆ ಅವ್ರ ಹತ್ರ 1000 ಕೋಟಿ 100 ಕೋಟಿ ದುಡ್ಡು ಇರ್ತದೆ. ಅಧಿಕಾರಿಗಳನ್ನಾದ್ರೆ ಪ್ರಶ್ನೆ ಮಾಡ್ಬೋದು. ಯಾಕೆ ನೀವು ಈ ರೀತಿ ಧೋರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡ್ತಾ ಇದೀಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, 3ನೇ ಹಂತದ ಶುದ್ಧೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ. ಆ ಬಜೆಟಲ್ಲಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಇಡಲಿಲ್ಲ ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿ ಇಲಾಖೆಯ ರಾಜಕಾರಣಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವ್ರಿಗೆ, ಮಾನ್ಯ ಯತ್ನಾಳ್ ಅವ್ರಿಗೂ ಕೂಡ, ಯಾಕಂದ್ರೆ ಅವ್ರು ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಪರ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಫುಡ್ ಮಿನಿಸ್ಟರ್ಗೆ
ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ನೀರು ಬಾಟ್ಲಲ್ಲಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ತುಂಬ್ತೀನಿ. ನನ್ನ ಸ್ವತಃ ನನ್ನ ಕೈಯಿಂದಾನೆ ತುಂಬ್ತೀನಿ. ಅವ್ರ ಮನೆಗೆ ನೋಡಿ ಎಲ್ಲ ಅಡ್ರೆಸ್ಸು ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರದು. ಅವ್ರ ಫ್ಯಾಕ್ಸ್ ಅಡ್ರೆಸ್ ಸಮೇತ, ಮನೆ ಅಡ್ರೆಸ್ ಸಮೇತ, ಅವ್ರದ್ದು ಆಫೀಸ್ ಅಡ್ರೆಸ್ಸು. ಒಂದ್ರಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಬಂದು ಇದೇ ನೀರನ್ನ ಅವ್ರಿಗೆ ಮತ್ತೆ ಕಳಿಸ್ತೀನಿ. ರಿಸೀವ್ ಮಾಡ್ಕೊಳ್ಬೇಕು, ಈ ನೀರು ನಿಮ್ಮ ಮನೆಗಳಲ್ಲಿ ಇಟ್ಕೊಬೇಕು, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ 3ನೇ ಹಂತ ಶುದ್ಧೀಕರಣ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲಿ ಮೇನ್ ನೀರು ಬರ್ತಾ ಇದೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ನಾವು ಏನು ಹೇಳಿಕೆ ಕೊಟ್ಟಿದ್ದೀವಿ ನಿಲ್ಸಲ್ಲ, ಕೊಟ್ಟು ಮಾತಂತೆ ನಾವು ನಡ್ಕೊಳ್ತೀವಿ. ನಮ್ಮ ಜೊತೆ ಎಲ್ಲರೂ ಬರ್ತಾರೆ. ಹಂಗಾಗಿ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಮಾಧ್ಯಮದವರಲ್ಲಿ, ನಿಮಗೂ ನೋವಾಗಿದೆ ಸರ್, ನಮಗೂ ನೋವಾಗಿದೆ. ನೀವು ಹೋರಾಟಗಾರರೇ, ನಾವು ಹೋರಾಟಗಾರರೇ. ನಾವು ಒಬ್ಬ ರೈತನ ಮಗನಾಗಿ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೈ ಕಾಲು ಹಿಡಿದು ಬೇಡ್ಕೊತೀನಿ ಸರ್, ಇದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಸೋಂಥ ಕೆಲಸ ನೀವು ಮಾಡಿ ನಮ್ಮ ಜೊತೆ ಸೇರ್ಕೊಂಡು. ದಯವಿಟ್ಟು ಸಹಕಾರ ಕೊಡಿ ಸರ್, ಎಲ್ರಿಗೂ ಒಳ್ಳೇದಾಗ್ತದೆ. ನಮ್ಮೆಲ್ಲರ ಕುಟುಂಬ ಚೆನ್ನಾಗಿರ್ತದೆ, ಸುಖವಾಗಿ 100 ಕಾಲ ಇರ್ತದೆ ಸರ್. ಇಲ್ಲ ಅಂದ್ರೆ ನಾವು ಭಯಭೀತರಾಗಿ ಪ್ರಾಣಗಳು ಕಳ್ಕೊಂಡು ಅನ್ಯಾಯ ಆಗುವಂತ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಬರ್ತದೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಆವತ್ತಿನ ದಿನ ಬಿಜೆಪಿ ಸರ್ಕಾರ ಇತ್ತು, ಇಂದಿನ ಸಂಸದರು, ಅಂದಿನ ಸಚಿವರು ಈ ಕೊಳಚೆ ನೀರು ತಂದಿದ್ದು ಅಂತ. ಆವತ್ತಿನ ದಿನ ವಾರಕ್ಕೋ 10 ದಿವಸಕ್ಕೋ 1 ತಿಂಗಳಿಗೋ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಬರ ಇತ್ತು. 2000 ಅಡಿ 3000 ಅಡಿ ಹಾಕೋ ಪರಿಸ್ಥಿತಿ ಉದ್ಭವ ಆಗಿತ್ತು. ನಾನು ಕೂಡ ಇಲ್ಲಿ ಕುತ್ಕೊಂಡಿದ್ದೀನಿ, 18 ಬೋರ್ ಹಾಕ್ಸಿದ್ದೀನಿ. 60-70 ಲಕ್ಷ ಬರೀ ಬೋರ್ ಗಾಡಿಗಳಿಗೆ ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ಒಬ್ಬ ರೈತ. ಈ ದುಡ್ಡು ಕೊಟ್ಟಾಗ ಅವ್ರಿಗೆ ನೋವಾಗಿ ರೈತರು ಅನೇಕ ಜನ ಸಂಸದರ ಹತ್ರ, ಇಂದಿನ ಸಂಸದರ ಹತ್ರ ಹೋಗಿ ಕಳಕಳಿಯಾಗಿ ಮನವಿ ಮಾಡಿದಾಗ ರೈತರ ಆರೋಗ್ಯದ ಪ್ರಾಣಗಳ ಹಿತದೃಷ್ಟಿ ಇಟ್ಕೊಂಡು ಆವತ್ತಿನ ದಿನನೇ ಈ ಕೊಳಚೆ ನೀರನ್ನು ತರುವಂತ ಕೆಲಸ ಆವತ್ತಿನ ದಿನ ಸುಧಾಕರ್ ಅವರು ಮಾಡಿದ್ರು, ಡಾಕ್ಟರ್ ಕೆ ಸುಧಾಕರ್ ಅವರು. ಅಟ್ ದಿ ಸೇಮ್ ಟೈಮ್ ಅವರು ಬಜೆಟ್ ಬುಕ್ಕಲ್ಲೂ ಕೂಡ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ ಒತ್ತಾಯನೂ ಮಾಡಿದ್ರು. ಅವರು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅವರು ಕೂಡ ಬುಕ್ಕಲ್ಲಿ ಸೇರಿಸಿದ್ರು, ಬಜೆಟ್ ಬುಕ್ಕಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಇವ್ರು ಹಣ ಖರ್ಚಾಗ್ತದೆ, ಗ್ಯಾರಂಟಿಗಳು ಕೊಡೋಕ್ಕೆ ನಾವು ಸಾಲ ಮಾಡಿ ಹಣ ಕೊಡ್ತಾ ಇದೀವಿ, ಹಂಗಾಗಿ ನಮ್ಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಏನಾದ್ರು ಇದನ್ನ ನಿಲ್ಸಿರ್ಬೋದು ಅಂತ ನನ್ನ ಗಮನಕ್ಕೆ ಬಂದಿದೆ. ನನ್ನ ಮನ್ಸಿಗೂ ಅನಿಸ್ತಾ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರ ಮನಸ್ಸಲ್ಲೂ ಕೂಡ ಅನಿಸ್ತಾ ಇದೆ. ನಮಸ್ಕಾರ ಸರ್. ಅವ್ರ ಕಾಲು ಹಿಡಿದು ಕೇಳ್ಕೊಂತೀನಿ, ಸರ್ಕಾರಕ್ಕೆ ತಟ್ಟಬೇಕು. ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿಲ್ಲ ಮೂಲೆ ಜನಕ್ಕೂ ತಲುಪೋ ಹಂಗೆ ನೀವು ಮಾಡಿ. ಅದಾದ್ಮೇಲೆ ನಾನೇ ಪ್ರತಿ ಮನೆ ಖುದ್ದು ಭೇಟಿ ಕೊಡ್ತೀನಿ, ಅವ್ರ ಕಾಲು ಹಿಡಿದು ಕೇಳ್ಕೊಂತೀನಿ, ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಈ ರೀತಿ ಅನಾರೋಗ್ಯ ಆಗ್ತಾ ಇದೆ, ಈ ರೀತಿ ತೊಂದರೆ ಆಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ನೋಡಿ, ನಾವೆಲ್ಲ ಮರಳಾಗಿದ್ದೀವಿ, ಗ್ಯಾರಂಟಿಗಳಿಗೆ ಮರಳಾಗಿದ್ದೀವಿ, ಸರ್ಕಾರಗಳಿಗೆ ಮತ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಮ್ಗೆ 2 ಕೊಡಬೇಕು ಸರ್. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ, ಜನತಾದಳ ಬರಲಿ, ಇಲ್ಲ ಸೆಕ್ಯುಲರ್ ಪಾರ್ಟಿ ಇನ್ಯಾವುದಾದ್ರೂ ಬರಲಿ, ಎಲ್ಲರೂ ಒಂದೇ ಹೇಳ್ಬೇಕು ಸರ್, ನಾವು ಆ ಉಚಿತವಾಗಿ ಕೊಡೋದು 2, ಒಂದು ಆರೋಗ್ಯ, 2ನೇ ಶಿಕ್ಷಣ. ಈ ಕೆಲಸ ಆಗುವಂತ ಕೆಲಸ ಆಗಬೇಕು. ಪ್ರತಿ ಮನೆಗೂ ಖುದ್ದು ನಾನೇ ಭೇಟಿ ಕೊಡ್ತೀನಿ. ಪ್ರತಿ ಮನೆಯಲ್ಲಿ ಇದ್ರ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ತಿಳಿಸೋಂಥ ಕೆಲಸ ಮಾಡಿ ನಾನು ವಿಧಾನಸೌಧ ಮುತ್ತಿಗೆ ಹಾಕ್ಸೋಂಥ ಕೆಲಸ ಗ್ಯಾರಂಟಿ ಮಾಡೇ ಮಾಡ್ತೀನಿ ಸರ್. ಅದು ತಮ್ಮ ಸಮ್ಮುಖದಲ್ಲೇ ಮಾಡ್ತೀನಿ. ಬಂದು ಕೆಲಸ ಮಾಡ್ತಾರೆ ಇಲ್ಲ ನೋಡೋಣ. ಯಾರ್ಯಾರು ಕೊಡ್ತಿದ್ದೀರಿ ಸರ್ ಈಗ? ಸರ್, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಆರೋಗ್ಯ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ಮತ್ತೆ ನಮ್ಮ ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರು ಯತ್ನಾಳ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಕಳಿಸ್ತೀವಿ. ಯಾರ್ಯಾರು ಮೇಲ್ದರ್ಜೆ ಅಧಿಕಾರದಲ್ಲಿದ್ದಾರೋ ಪ್ರತಿಯೊಬ್ಬರಿಗೂ ಕಳಿಸ್ತೀವಿ.